ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 23 ಗಮನಿಸಿ. ಇದು ಅಥವಾ ಪ್ರಶ್ನೆ ಅಂದ್ರೆ 23ನೇ ಪ್ರಶ್ನೆಗೆ ಚಾಯ್ಸ್ ಇರುತ್ತೆ. 3 ಅಂಕದ ಪ್ರಶ್ನೆಯಾಗಿದೆ. 23ರಲ್ಲಿ ಎ, ಸ್ಫಟಿಕೀಕರಣದ ನೀರು ಎಂದರೆ? ಸ್ಫಟಿಕೀಕರಣದ ನೀರು ಹಾಗಂದ್ರೆ ಏನು? ಈಗ ಸ್ಫಟಿಕೀಕರಣದ ನೀರು ಎಂದರೆ ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿರುತ್ತದೆ. ಈಗ ಒಂದು ಲವಣವನ್ನ ಕನ್ಸಿಡರ್ ಮಾಡಿದ್ರೆ ಆ ಲವಣದ ಒಂದು ಘಟಕ ಸೂತ್ರದಲ್ಲಿರುವಂತಹ ನೀರಿನ ಅಣುಗಳ ಸ್ಥಿರ ಸಂಖ್ಯೆ, ಅದನ್ನ ಸ್ಫಟಿಕೀಕರಣದ ನೀರು. ಇದು ಆ ಸ್ಫಟಿಕೀಕರಣ ಆಕಾರ ಬಂದಿರ್ತದಲ್ಲ, ಅದಕ್ಕೆ ಕಾರಣವಾಗಿರ್ತದೆ. ಕೆಲವೊಮ್ಮೆ ಬಣ್ಣಕ್ಕೂ ಕೂಡ ಕಾರಣವಾಗಿರ್ತದೆ. ಈಗ ನೀವು ನೋಡಿದ್ರೆ ಕಾಪರ್ ಸಲ್ಫೇಟ್, ತುತ್ತ ಸುಣ್ಣ ಅಂತ ಹೇಳ್ತಾರೆ. ಕಾಪರ್ ಸಲ್ಫೇಟ್ ಏನಿದೆ ಇದು ನೀಲಿ ಬಣ್ಣದಲ್ಲಿ ಇರ್ತದೆ. ಇದು ಕಾಪರ್ ಸಲ್ಫೇಟ್ ಅಷ್ಟೇ ಇದ್ರೆ ನೀಲಿ ಬಣ್ಣದಲ್ಲಿ ಇರೋದಿಲ್ಲ. ಇದು ಹೈಡ್ರೇಟೆಡ್ ಇದ್ರೆ 5H2O ಅಣುಗಳನ್ನ ಹೊಂದಿದ್ರೆ ನೀಲಿ ಬಣ್ಣದಲ್ಲಿ ಇರ್ತದೆ. ಇದನ್ನ ಕಾಯಿಸಿದಾಗ ಇದು H2O ಕಳ್ಕೊಳ್ಳುತ್ತೆ, ನೀರಿನ ಅಣುಗಳನ್ನ ಕಳ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಇದು ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿ ಇದು ನೋಡಿ, ನೀರೇನಿದೆ ಈ ಸ್ಫಟಿಕೀಕರಣದ ನೀರು ಇದು ಕೆಲವೊಮ್ಮೆ ಬಣ್ಣಗಳಿಗೂ ಕಾರಣವಾಗುತ್ತೆ. ಈ ರೀತಿ ಒಂದು ಘಟಕ ಸೂತ್ರ ಕಾಪರ್ ಸಲ್ಫೇಟ್ ಅಣುವಿನಲ್ಲಿ 5 ನೀರಿನ ಅಣುಗಳು ಸ್ಥಿರವಾಗಿರುತ್ತೆ. ಇದು ಸ್ಫಟಿಕೀಕರಣದ ನೀರು. ಅದೇ ತರ ನಾವು ಜಿಪ್ಸಮ್ ಅನ್ನ ನೋಡಿದ್ರೆ ಈ ASO4.2H2O ಅಂತ ಬರಿತೀವಿ. ಕ್ಯಾಲ್ಸಿಯಂ ಸಲ್ಫೇಟ್, ಇಲ್ಲಿ ನೀರಿನ ಅಣುಗಳು 2 ನೀರಿನ ಅಣುಗಳು ಇರ್ತವೆ ಒಂದು ಘಟಕ ಸೂತ್ರ ಕ್ಯಾಲ್ಸಿಯಂ ಸಲ್ಫೇಟ್ ನಲ್ಲಿ. ಅದೇ ತರ ಸೋಡಿಯಂ ಕಾರ್ಬೋನೇಟ್ Na2CO3 ವಾಷಿಂಗ್ ಸೋಡಾವನ್ನ ನೋಡಿದ್ರೆ ಅದರಲ್ಲಿ ಒಂದು ಘಟಕ ಸೂತ್ರ Na2CO3 ನಲ್ಲಿ 10H2O ನೀರಿನ ಅಣುಗಳು ಇರ್ತವೆ. ಇವೆಲ್ಲ ಸ್ಫಟಿಕೀಕರಣದ ನೀರು ಅದಕ್ಕೆ ಉದಾಹರಣೆಯಾಗಿದೆ. ಹಾಗಿದ್ರೆ ಸ್ಫಟಿಕೀಕರಣದ ನೀರು ಅಂದ್ರೆ ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವಂತಹ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿರುತ್ತದೆ. ಥ್ಯಾಂಕ್ ಯು.